ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಾವೆಲ್ಲರೂ ನೋಡ್ತಾ ಇದ್ದೀವಿ, ನೋಡ್ತಾ ಇದ್ದಂಗೆ 3 ಮಂತ್ಸ್ ಕಂಪ್ಲೀಟ್ ಆಗೇ ಹೋಯಿತು. 1 ಇಯರ್ ಟು 100 ಡೇಸ್ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ ಫಿನಾಲೆ ವೀಕ್ ಆಗಿದೆ ಇದು. ಏನಪ್ಪ ಅಂತಂದರೆ ಈಗಲೂ ಸಹ ಅಂದರೆ ನಾವು ಏನು ಮೊದಲಿಂದನೂ ನನಗೆ ಒಂದು ಈ ಬಿಗ್ ಬಾಸ್ 12 ಸೀಸನಲ್ಲಿ ತುಂಬಾ ಇಷ್ಟ ಆಗಿದ್ದು ಗಿಲ್ಲಿ. ಸೊ ಗಿಲ್ಲಿ ನಟ ಅವ್ರು ತುಂಬಾ ಇಷ್ಟ ಆದರು. ಅವ್ರ ಬಗ್ಗೆ ನಾನು ವೀಡಿಯೋಸ್ ಸಹ ಮಾಡಿದ್ದೀನಿ. ಅಂದರೆ ಒಂದು ರೈತ ಕುಟುಂಬದಿಂದ ಬಂದಂಥ ಒಂದು ಹಳ್ಳಿಯಿಂದ, ಅಂದರೆ ಯಾವುದೇ ಒಂದು ನಟನೆಯ ಒಂದು ಯಾವುದೇ ರೀತಿ ಕ್ಲಾಸ್ಗಳಿಗೆ ಹೋಗಿಲ್ಲ, ಏನೂ ಹೋಗಿಲ್ಲ. ಬಟ್ ಅವ್ರನ್ನ ನಟನೆಯಲ್ಲಿ ತೊಡಗಿಸ್ಕೊಂಡು ಸೊ ಅಲ್ಲಿ ಒಂದು ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕು ಅಂತ ಬಂದಿದ್ದರು. ಬಟ್ ಅಲ್ಲಿ ಅಂಥ ಸಕ್ಸಸ್ ಕಾಣದೆ ಎಗೈನ್ ಅವರು ಯೂಟ್ಯೂಬ್ ಚಾನಲಲ್ಲಿ ಅವರು ಒಂದು ಲೈವ್ ವಿಡಿಯೋಸ್ ಮುಖಾಂತರ ತುಂಬಾ ಒಂದು ಫೇಮಸ್ ಆದರು. ಅವರ ಒಂದು ಜನಗಳನ್ನ ಅವ್ರ ವೀಡಿಯೋಸ್ ನೋಡ್ತಾ ಇದ್ದರೆ ತುಂಬಾ ಒಂದು ನಗೆ ಕಡಲಿನಲ್ಲಿ ತೇಲಿಸ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಒಂದು ಕಾಮಿಡಿ ವೀಡಿಯೋಸ್ನ ತುಂಬಾ ಮಾಡ್ತಾಯಿದ್ರು. ಸೊ ಅಷ್ಟೆಲ್ಲ ಮಾಡಿದಂಥ ಒಬ್ಬ ವ್ಯಕ್ತಿ ಅಂದರೆ ತುಂಬ ಫೇಮಸ್ ಆದರು. ಬರ್ತಾ ಅವರಿಗೆ ಒಂದು ಕಿರುತೆರೆ ಅಂದರೆ ಜಿ ಕನ್ನಡ ಚಾನಲ್ಸಲ್ಲೂ ತುಂಬ ಪ್ರೋಗ್ರಾಮ್ಗಳಿಗೆ ಅವರಿಗೆ ಇನ್ವೈಟ್ ಮಾಡಿದ್ರು. ಸೊ ಅಲ್ಲಿ ಸಹ ಒಂದು ಒಳ್ಳೆಯ ಒಂದು ಚಾನಲ್ಗೆ ಮತ್ತು ಒಂದು ಪ್ರೋಗ್ರಾಮ್ಗಳಿಗೆ TRPಯನ್ನು ತಂದುಕೊಟ್ರು. ಸೊ ಇದು ನಮಗೆ ಗೊತ್ತಿದೆ. ಸೊ ಇದ್ರ ಬಗ್ಗೆ ನಾನು ಈವನ್ ವಿಡಿಯೋ ಮಾಡಿದ್ದೆ. ಅವರ ಒಂದು ಜೀವನ ಶೈಲಿ ಅವ್ರು ಎಷ್ಟು ಕಷ್ಟಪಟ್ಬಿಟ್ಟು ಕಿರುತೆರೆಗೆ ಬಂದರು ಅಂತ ಅಂದ್ಬಿಟ್ಟು. ಅದಾದಮೇಲೆ ಬಿಗ್ ಬಾಸ್ಗೆ ಬಂದರು. ಸೊ ಬಿಗ್ ಬಾಸಲ್ಲೂ ಸಹ ನಮಗೆ ಸ್ಟಾರ್ಟಿಂಗಲ್ಲಿ ಬಿಗ್ ಬಾಸ್ 12 ಸೀಸನ್ ನೋಡ್ತಾ ತುಂಬಾ ಒಂದು ಸ್ವಲ್ಪ ಬೋರಿಂಗ್ ಅನ್ನಿಸ್ತು. ಮತ್ತು ಲಾಸ್ಟ್ ಎಪಿಸೋಡ್ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗಿದ್ದಂತೂ ಸತ್ಯ. ಆದರೆ ಸೀಸನಲ್ಲಿ ತುಂಬಾ ಲೈಕ್ ಆಗ್ತಾ ಇದ್ದಿದ್ದು ಗಿಲ್ಲಿ ಮಾತ್ರ. ನೀವು ಹೇಳಬೇಕು ಅಂದರೆ ಬಿಗ್ ಬಾಸ್ 12 ಗಿಲ್ಲಿ ಇಲ್ಲ ಅಂತಂದಿದ್ರೆ ಸೀಸನ್ನೇ ಅಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ಇಲ್ಲ. ಅಂದರೆ ಗಿಲ್ಲಿಯಿಂದನೇ ಬಿಗ್ ಬಾಸ್ 12 ಸೀಸನ್ನು. ಬಿಗ್ ಬಾಸ್ 12 ಸೀಸನ್ ಕಂಪ್ಲೀಟಾಗಿ ಗಿಲ್ಲಿ ಅವ್ರ ಮೇಲೇ ನಿಂತಿದೆ ಅಂತಲೇ ಹೇಳ್ಬೋದು. ಹೈಯೆಸ್ಟ್ TRPನ ತೊಗೊಂಡು ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಕಂಪೇರ್ ಟು ಲಾಸ್ಟ್ ಸೀಸನ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಯಿತು ಯಾವುದು ಬಿಗ್ ಬಾಸ್ 12 ಸೀಸನ್ ಅಂತ ಹೇಳ್ಬೋದು. ಬಟ್ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಓಟು ನಾವು ಇಲ್ಲಿ ತನಕ ನೋಡಿರೋದು ಗಿಲ್ಲಿ ಅವ್ರಿಗೇನೆ. ಸೊ 100% ಶೋರ್ ಗಿಲ್ಲಿ ಅಂತೂ ವಿನ್ ಆಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತು. ಇನ್ನು ನಿಜವಾದ ಒಂದು ಕಾಂಪಿಟೇಷನ್ ಇರೋದು ಸೆಕೆಂಡ್ ಒಂದು ರನ್ನರ್ ಅಪ್ ಅಲ್ಲಿ ಅಂತ ಅಂದ್ಬಿಟ್ಟು. ಒಂದು ಅಶ್ವಿನಿ ಗೌಡ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವರು. ಸೊ ನನಗಂತೂ ಫೇವ್ರೇಟ್ ಆಗಿರೋದು ರಕ್ಷಿತಾ ಶೆಟ್ಟಿ ಅವರು. ಸೊ ಅವರು ಒಂದು ರನ್ನರ್ ಅಪ್, ಇವರು ವಿನ್ನರ್ ಆಗಲಿ ಅಂತ ಅನ್ನೋದು ನನ್ನ ಒಂದು ವಿಶ್. ವೋಟ್ ಲಿಸ್ಟ್ ನೋಡ್ತಾ ಹೋದರೆ ನಾವು ಡೆಫಿನೆಟ್ಲಿ ನಾವು ನೋಡ್ಬೋದು. ಸೊ ಗಿಲ್ಲಿ ಅವರಿಗೆ ತುಂಬಾ ವೋಟ್ ಬಂದಿರುತ್ತೆ. ಸೆಕೆಂಡ್ ಆಲ್ವೇಸ್ ರಕ್ಷಿತಾ ಶೆಟ್ಟಿ ಅವ್ರಿಗಿರುತ್ತೆ. ಸೊ ಐ ಥಿಂಕ್ ರಕ್ಷಿತಾ ಶೆಟ್ಟಿ ಅವರೇ ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು ಅಂತ ನನ್ನ ಒಂದು ವಿಶ್ ಆಗಿದೆ. ಸೊ ಅವರೇ ಆಗಲಿ ಅನ್ನೋದು ಸಹ ನನ್ನ ವಿಶ್. ಮತ್ತು ವಿನ್ನರ್ ಅಂತೂ ಡೆಫಿನೆಟ್ಲಿ 100% ಶ್ಯೂರ್ ಗಿಲ್ಲಿ ನಟನೆ. ಯಾಕೆ ಅಂತಂದರೆ ಅಷ್ಟೊಂದು ಹೆಸರು. ನೀವು ಯಾವುದೇ ಒಂದು ಊರಲ್ಲಿ ನೋಡಿ, ಮಂಡ್ಯದ ಹುಡುಗ ಆಗಿದ್ರೂ ಸಹ ನೀವು ಯಾವುದೇ ಒಂದು ಊರಲ್ಲಿ ಯಾವುದೇ ಒಂದು ಏರಿಯಾಗಳಲ್ಲಿ ಅವರ ಒಂದು ಕಟ್ಔಟ್ಗಳಾಗಿರ್ಬೋದು, ಆಟೋಗಳಲ್ಲಾಗಿರ್ಬೋದು, ಕಾರ್ಗಳಲ್ಲೇ ಆಗಿರ್ಬೋದು, ಅವರ ಹೆಸರುಗಳು ಒಬ್ಬರು ಟ್ಯಾಟೋನೇ ಹಾಕ್ಸ್ಕೊಂಡಿದ್ದಾರೆ. ಅದನ್ನು ನೋಡೇ ಮೇ ಬಿ ಗಿಲ್ಲಿ ನಟ ಅವ್ರಿಗೆ ಮೊನ್ನೆ ಪ್ರೋಗ್ರಾಮಲ್ಲಿ ಅನಿಸ್ಬಿಟ್ಟಿರುತ್ತೆ ಡೆಫಿನೆಟ್ಲಿ ಅವರೇ ವಿನ್ ಆಗ್ತಾರೆ ಅಂತ. ಯಾಕಂದರೆ ಎಲ್ರಿಗೂ ಅಭಿಮಾನಿಗಳಿದ್ದಾರೆ. ಆದರೆ ಇಷ್ಟೊಂದು ಪ್ರೀತಿಸುವಂಥ ಅಭಿಮಾನಿ ಈ ಒಂದು 12 ಸೀಸನ್ನಲ್ಲಿ ನಾವು ನೋಡಿರೋ ಹಾಗೆ ಇದೇ ಫಸ್ಟ್ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಗಿಲ್ಲಿ ನಟ ಅವರ ಒಂದು ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಅಂದ್ಬಿಟ್ಟು, ಅಂದರೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಸ್ಟಿಲ್ ಅವರು ಬೆಂಗಳೂರಿಗೆ ಹೇಗೆ ಬಂದು ರೀಚ್ ಆದರು, ಅವರು ಒಂದು ಬಿಗ್ ಬಾಸ್ ಒಂದು ಪಯಣಕ್ಕೆ ಅಂದರೆ ಒಂದು ಸ್ಟಾರ್ಟ್ ಮಾಡಲಿಕ್ಕೆ ಎಷ್ಟೊಂದು ಸಫರ್ ಮಾಡಿದ್ದಾರೆ, ಯಾವ ರೀತಿ ನಡೆದು ಬಂದಿದ್ದಾರೆ ಅಂತ ಒಂದು ನಾನು ವೀಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ಲಿಂಕ್ ಬೇಕಿದ್ರೆ ಕೆಳಗಡೆ ಒಂದು ಲಿಂಕ್ ಹಾಕಿರ್ತೀನಿ ಕಮೆಂಟಲ್ಲಿ, ಬೇಕಿದ್ರೆ ಚೆಕ್ ಮಾಡಿ. ಸೊ ನಿಮ್ಮ ಒಂದು ಸಪೋರ್ಟ್ ಯಾರಿಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನನಗಂತೂ ಅನ್ನಿಸ್ತಾ ಇದೆ ಮ್ಯಾಕ್ಸಿಮಮ್ ಕಮೆಂಟ್ಸ್ ಗಿಲ್ಲಿ ಅವರ ಹೆಸರಲ್ಲೇ ಬರುತ್ತೆ ಅಂತ ಅಂದ್ಬಿಟ್ಟು. ಕರ್ನಾಟಕದಲ್ಲಿ ಬಿಗ್ ಬಾಸ್ ನೋಡ್ತಿರುವಂಥ ಜನದಲ್ಲಿ 100% ತೊಗೊಂಡ್ರೆ 80 to 90% ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 10%ಅಲ್ಲಿ ಸ್ವಲ್ಪ ಒಂದು ಕನ್ಫ್ಯೂಷನ್ ಇದೆ. ಅದು ರನ್ನರ್ ಅಪ್ ಅಂದರೆ ಸ್ವಲ್ಪ ಜಾಸ್ತಿ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರು ಒಂದು 5% ಇರ್ಬೋದು. ಇನ್ನೂ ಒಂದು 5%ಅಲ್ಲಿ ಮ್ಯಾಕ್ಸಿಮಮ್ ಅಂದರೆ ಸ್ವಲ್ಪ ಜಾಸ್ತಿ ಅಂದರೆ ಅಶ್ವಿನಿ ಗೌಡ ಅವ್ರಿಗೆ, ಉಳಿದವ್ರಿಗೆ ಬರ್ತಾ ಇದೆ. ಸೊ ಓಟೆಲ್ಲ ಅಂದರೆ ವೋಟಿಂಗ್ ಪೋಲಲ್ಲಿ ನಾವು ಯಾವಾಗಲೇ ಅಬ್ಸರ್ವ್ ಮಾಡಿದ್ರು ಹೈಯೆಸ್ಟ್ ಈಸ್ ಗಿಲ್ಲಿ ಆ್ಯಂಡ್ ಸೆಕೆಂಡ್ ಹೈಯೆಸ್ಟ್ ರಕ್ಷಿತಾ ಶೆಟ್ಟಿ ಅವರೇ ಇರ್ತಾರೆ. ಇನ್ನು ಗಿಲ್ಲಿ ಅವರಿಗಂತೂ ಯಾವುದೇ ರೀತಿಯ ವಿನ್ನರ್ ಪ್ಲೇಸಿಗಂತೂ ಡೆಫಿನೆಟ್ಲಿ ಯಾರೂ ಒಂದು ಕಾಂಪಿಟೇಟರ್ ಇಲ್ಲ. ಯಾಕಂದರೆ ಅವರೇ ಡೆಫಿನೆಟ್ಲಿ ವಿನ್ನರು. ಇನ್ನು ಕೇವಲ 80,000 ಸಬ್ಸ್ಕ್ರೈಬರ್ಸ್ ಇತ್ತು ಅವರಿಗೆ ಒಂದು ಏನು ಇನ್ಸ್ಟಾಗ್ರಾಮಲ್ಲಿ. ಬಟ್ ಈಗ ಅವರು 1 ಮಿಲಿಯನ್ ಅಂದರೆ 10 ಲಕ್ಷಕ್ಕಿಂತ ಜಾಸ್ತಿನೇ ಹೆಚ್ಚು ಜನ ಅವರಿಗೆ ಈ ಒಂದು 3 ತಿಂಗಳಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಇಷ್ಟೊಂದು ಫ್ಯಾನ್ ಫಾಲೋವರ್ಸು ಕಂಪೇರ್ ಟು ಈ ಒಂದು 12 ಸೀಸನಲ್ಲಿ ಇವರಿಗೆ ಅಂತ ಅನಿಸುತ್ತೆ. ಯಾಕಂದರೆ ಪ್ರತಿಯೊಂದು ಸೀಸನಲ್ಲೂ ಇವರಿಬ್ಬರು ವಿನ್ ಆಗ್ತಾರೆ ಅನ್ನುವಂಥ ಒಂದು, ಇಬ್ಬರಲ್ಲಿ ಯಾರಾದರೂ ಒಬ್ಬರು ವಿನ್ನರ್ ಆಗ್ತಾರೆ ಅಂತ ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಬಟ್ ಸ್ಟಿಲ್ ನಾವು ಯಾವುದೇ ಒಂದು ಸೀಸನಲ್ಲೂ ಈ ರೀತಿ ಒಂದು ಡೆಫಿನೆಟಾಗಿ ಹೇಳುವಂಥ ಮಾತೇ ಇರಲಿಲ್ಲ. ಬಟ್ ಈ ಒಂದು ಸೀಸನಲ್ಲಿ ನಿಜವಾಗ್ಲೂ ಡೆಫಿನೆಟ್ಲಿ ಇವರೇ ವಿನ್ ಆಗ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ.
ಡೆಫಿನೆಟ್ಲಿ ಗಿಲ್ಲಿ ಅವರೇ ವಿನ್ ಆಗ್ತಾರೆ ಮತ್ತು ಕಪ್ ಅಂತೂ ಅವ್ರಿಗೆ ಸೇರುತ್ತೆ. ಆ 50 ಲಕ್ಷ ಏನು ಅಮೌಂಟ್ ಇದೆ ಅದು ಅವ್ರಿಗೆ ಸೇರುತ್ತೆ. ಸೊ ಆ ಒಂದು ಸಂಭ್ರಮನ ನಾವು ನೋಡಿ ಕಣ್ ತುಂಬ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ನನಗೊಬ್ರು ಕಮೆಂಟ್ ಮಾಡಿದ್ದು ಬದುಕಿಗೆ ಸ್ಫೂರ್ತಿ ಅಂದರೆ ನಮ್ಮ ಒಂದು ಚಾನಲಲ್ಲಿ ಅವರ ಬಗ್ಗೆ ಅಂದರೆ ಬಿಗ್ ಬಾಸ್ ಇಸ್ ಅ ವೇಸ್ಟ್ ಪ್ರೋಗ್ರಾಮ್, ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತಂದ್ಬಿಟ್ಟು. ಸೊ ನಾನೇನು ಹೆಚ್ಚು ವೀಡಿಯೋಸ್ ಮಾಡಿಲ್ಲ, ಆದರೆ ಒಂದು ಬಿಗ್ ಬಾಸಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಈವನ್ ಒಬ್ಬ ಏನು ಒಂದು ಟ್ಯಾಲೆಂಟ್ ಇರುವಂಥ ಒಬ್ಬ ಬಡವರ ಮಕ್ಕಳು ಅಥವಾ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ನಿಜವಾದ ಒಂದು ಟ್ಯಾಲೆಂಟ್ ಇಟ್ಕೊಂಡವ್ರೆ ಸ್ವಲ್ಪ ಬಿಗ್ ಬಾಸ್ ಕಡೆಯಿಂದ ನೇಮು ಫೇಮ್ ಅಂತೂ ಡೆಫಿನೆಟ್ಲಿ ಸಿಕ್ಕಿದೆ. ಸೂರಜ್ ಅವ್ರನ್ನ ನೋಡ್ಬೋದು, ಅವ್ರು ಎಷ್ಟೊಂದು ಕಷ್ಟಪಟ್ಟು ಅವರು ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈಗ ಒಂದು ಒಳ್ಳೆ ಪೊಸಿಷನಲ್ಲಿ ಮತ್ತು ಕೆಲವೊಂದು ಸೀರಿಯಲಲ್ಲೂ ಸಹ ಅವರಿಗೆ ಅವಕಾಶ ಸಿಕ್ಕಿದೆ. ಸೊ ಬಿಗ್ ಬಾಸ್ ಈಸ್ ಎ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಥರ ನೋಡಬೇಕಾಗುತ್ತೆ. ಸೊ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳೋದು ಬೇಡ. ಬಟ್ ಏನಪ್ಪ ಅಂದರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮತ್ತು ಜನಗಳಿಗೆ ಬೇಗನೆ ಒಂದು ರೀಚ್ ಆಗುವಂಥ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು. ಸೊ ಹಾಗಾಗಿ ನಾನು ಇಲ್ಲಿ ತನಕ ಬಿಗ್ ಬಾಸ್ ಬಗ್ಗೆ ಒಂದು ಗೌರವವೂ ಇದೆ. ಆ ಪ್ರೋಗ್ರಾಮ್ನ ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ. ಇನ್ನು ಕೇಳಬೇಕಾ ಬೇರೆ ಯಾರಾದರೂ ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು? ಡೆಫಿನೆಟ್ಲಿ ಇಲ್ಲ. ಯಾಕಂದರೆ ನೋ ವೇ, ಅಂಬರೀಷ್ ಅವರು ಹೇಳಿದ ಹಾಗೆ ನೋ ವೇ, ಡೆಫಿನೆಟ್ಲಿ ವಿನ್ ಆಗೋದಂತೂ ಗಿಲ್ಲಿ ಅವರೇ. ಇನ್ನು ಅಲ್ಲಿರೋರಿಗೂ ಸಹ ಗಿಲ್ಲಿ ಅವರು ಅಂದರೆ ಆ್ಯಕ್ಚುಲಿ ಇಷ್ಟ. ಬಟ್ ತುಂಬವರಿಗಾಗಿರ್ಬೋದು ಅಥವಾ ರಕ್ಷಿತಾ ಅವರಿಗೆಲ್ಲ ಫೇವ್ರೇಟ್ ಗಿಲ್ಲಿ ಅವರಾಗಿದ್ದಾರೆ. ಬಟ್ ಅಷ್ಟೊಂದು ಹೇಳ್ಕೊಂಡಿಲ್ಲ ಅಂತಂದ್ರು. ರಕ್ಷಿತಾ ಅವರಂತೂ ತುಂಬ ಕಡೆ ಹೇಳ್ಕೊಂಡಿದ್ದಾರೆ ಅವರ ಒಂದು ಡ್ರೀಮ್ ಬಾಯ್ ಗಿಲ್ಲಿ ಥರ ಇರಬೇಕು ಅಂತ ಅಂದ್ಬಿಟ್ಟು. ಸೊ ಅವರ ಡ್ರೀಮ್ ಬಾಯ್ನೇ ಡೆಫಿನೆಟ್ಲಿ ವಿನ್ ಆಗೋದು. 99 ವೋಟ್ಸ್ ಹಾಕ್ಬಿಟ್ಟು ಎಷ್ಟೋ ಜನ ಸ್ಟೇಟಸ್ಗೆ ಹಾಕ್ತಾ ಇದ್ದಾರೆ. ಮತ್ತು ಟೀ ಅಂಗಡಿಯಲ್ಲಿ ಒಂದು ಕಡೆ 99 ವೋಟ್ಸು ಗಿಲ್ಲಿ ಅವ್ರಿಗೆ ಹಾಕಿದ್ರೆ ಟೀ ಫ್ರೀಯಾಗಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಪರ್ಸ್ನಲ್ಲಾಗೆ ಎಲ್ಲರೂ ಅಂದರೆ ಯಾವುದೇ ಒಂದು ಹೊರಗಡೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಯಾವುದೇ ಒಂದು ಟ್ರೋಲರ್ಸಿಂದ ದುಡ್ಡು ಕೊಟ್ಟು ಹಾಗೆಲ್ಲ ಏನು ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬರು ಒಂದು ಟೀ ಶಾಪ್ ಅವರಾಗಿರ್ಬೋದು, ಆಟೋ ಸ್ಟ್ಯಾಂಡರ್ ಅವರು ಪ್ರತಿಯೊಬ್ಬರು ಅವರಾಗಿ ಇನಿಷಿಯೇಟ್ ತೊಗೊಂಡು ಗಿಲ್ಲಿ ಅವ್ರಿಗೆ ಒಂದು ಹೋಟ್ ಹಾಕ್ಸ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಅದನ್ನು ನೋಡಿದಾಗ. ಇವನ್ ನೀವು ಯೂಟ್ಯೂಬ್ ತೆಗೆದು ನೋಡಿ, ಫೇಸ್ಬುಕ್ ತೆಗೆದು ನೋಡಿ, ಇನ್ಸ್ಟಾಗ್ರಾಮ್ ತೆಗೆದು ನೋಡಿ, ಗಿಲ್ಲಿ ಅವ್ರದ್ದೇ ಹವ ಅಂತ ಹೇಳ್ಬೋದು. ಲಾಸ್ಟ್ ಟೈಮು ಆ್ಯಕ್ಚುಲಿ ಏನು ವಿನ್ ಆದರೂ ಕಾರ್ತಿಕ್ ಅವ್ರು ಆಗಿರ್ಬೋದು, ಮಂಜು ಪಾವಗಡ ಆಗಿರ್ಬೋದು ಮತ್ತು ಶೈನ್ ಶೆಟ್ಟಿ ಆಗಿರ್ಬೋದು, ಇವರೆಲ್ಲ ತುಂಬಾ ಹತ್ರ ಆದರು ನಮ್ಮ ಒಂದು ಕರ್ನಾಟಕದ ಜನತೆಗೆ. ಹಾಗೆ ಗಿಲ್ಲಿಯವರು ಸಹ ತುಂಬಾ ಹತ್ರ ಆಗ್ತಾರೆ. ಈ ಪ್ರೋಗ್ರಾಮ್ ಆದಮೇಲೆ ಅವ್ರಿಗೆ ಒಂದು ಒಳ್ಳೊಳ್ಳೆ ಅವಕಾಶಗಳಂತೂ ಡೆಫಿನೆಟ್ಲಿ ಸಿಗುತ್ತೆ. ಸೊ ಆ್ಯಕ್ಚುಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಈ ರೀತಿ ಒಂದು ಅಂದರೆ ತುಂಬ ಒಂದು ಹಣದ ಅವಶ್ಯಕತೆ ಇರೋರಿಗೆ ಮತ್ತು ಕಲೆ ಇದ್ದು ಅದನ್ನು ಈ ಚಂದನ್ ಶೆಟ್ಟಿಯವರು ಆಗಿರ್ಬೋದು, ಅವರ ಒಂದು ಎಂಥ ಒಳ್ಳೆ ಕಲೆ ಇದೆ ಅವರ ಒಂದು ಮ್ಯೂಸಿಕ್ ಇದರಲ್ಲಿ. ಬಟ್ ಅದು ಡೆಫಿನೆಟ್ಲಿ ಅದು ಬಿಗ್ ಬಾಸಿಗೆ ಬಂದಿಲ್ಲ ಅಂತಂದರೆ ಜನಗಳಿಗಂತೂ ರೀಚ್ ಆಗ್ತಾ ಇರಲಿಲ್ಲ. ಸೊ ಈ ರೀತಿ ಒಂದು ಅವರ ಒಂದು ಕಲೆಗಳನ್ನ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ಬಿಗ್ ಬಾಸ್ ಇಸ್ ಒಂದು ವೆರಿ ಗ್ರೇಟ್ ಪ್ಲ್ಯಾಟ್ಫಾರ್ಮ್ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದು ಅವಕಾಶ ಸಿಕ್ಕಿ ಅವ್ರು ಮುಂದೆ ಬಂದಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಹನುಮಂತು ಅವರು ಆಗಿರ್ಬೋದು. ಸೊ ಅವರಂತೂ ಒಂದು ತುಂಬಾ ಒಂದು ಲಾಸ್ಟ್ ಟೈಮು ಎಷ್ಟು ಕಾಮಾಗಿ ಎಷ್ಟೊಂದು ಆರಾಮಾಗಿ ಆಟ ಆಡ್ತಾನೆ ಕಪ್ ಕಿತ್ಕೊಂಡು ಹೋದರು. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಎಷ್ಟು ಇಲ್ಲಿ ಏನಪ್ಪ ಅಂದರೆ ವ್ಯಕ್ತಿತ್ವಗಳ ಆಟ ಅಂತ ಏನಂತಾರೆ, ಎಷ್ಟು ಕಾಮಾಗಿ ಕಂಪೋಸ್ ಆಗಿ ಅವ್ರು ವರ್ಕ್ ಮಾಡ್ತಂದ್ರೆ ಆ ಒಂದು ಗೇಮ್ ಆಡ್ತಾ ಅಂದರೆ ಕೆಲವೊಬ್ರು ವಿನ್ ಆಗೇ ಇಲ್ಲ. ಬಟ್ ಅದು ಟಾಸ್ಕ್ ಮೇಲೆ ನಿಂತಿಲ್ವಲ್ಲ, ಆ ಒಂದು ಆಟಗಳಿರೋದು ವ್ಯಕ್ತಿತ್ವದ ಮೇಲೆ. ಸೊ ಯಾರ ವ್ಯಕ್ತಿತ್ವ ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಹೊರ್ತು ಅಂದರೂ ಗಿಲ್ಲಿ ಅವ್ರದ್ದಂತೂ ಗಿಲ್ಲಿದೆ ಹವಾ ಅನ್ನೋ ರೀತಿ. ಅಂದರೆ ಹನುಮಂತವ್ರಿಗೂ ಇಷ್ಟೊಂದು ಒಂದು ಫ್ಯಾನ್ ಬೇಸು ಮೇ ಬಿ ಲಾಸ್ಟ್ ಇಯರ್ಸ್ ಇದರಲ್ಲಿ ಸಿಕ್ಕಿತ್ತೋ ಇಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಒಂದು ಗಿಲ್ಲಿ ಹವಾ ಶುರು ಆಗಿದೆ. ಏನಪ್ಪ ಒಂದು ಕಡೆ ಸ್ವಲ್ಪ ಅವರು ಒಂದು ಕಾವ್ಯ ಅವರಿಗೂ ಕರ್ಕೊಂಡು ಹೋಗ್ತೀವಿ ಅನ್ನೋದೆಲ್ಲ ಸ್ವಲ್ಪ ಓವರ್ ಅಂತ ಅನಿಸಿದ್ರು. ಸೊ ಡೆಫಿನೆಟ್ಲಿ ಅವರಂತೂ ವಿನ್ ಆಗಲಿ ಅನ್ನೋದು ಮಾತ್ರ ಎಲ್ಲರ ವಿಶ್ ಆಗಿತ್ತು. ಸೊ ನಮ್ಮ ವಿಶ್ವ ಅಷ್ಟೇ ಅವರು ವಿನ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಯಾರು ಫೇವ್ರೇಟು ಮತ್ತು ನೀವು ಏನಾದರೂ ಗಿಲ್ಲಿಗೆ ವಿನ್ ಆಗಲಿ ಅಂತ ವಿಶ್ ಮಾಡ್ತಿದ್ರೆ ದಯವಿಟ್ಟು ವೋಟ್ ಮಾಡಿ ಮತ್ತು ವಿನ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.